ಪರ್ಸ್ನಲ್ಲಿ ಕೂಡಿಟ್ಟಿರೋ ದುಡ್ಡು ಪ್ರತಿದಿನ ಸೈಲೆಂಟ್ ಆಗಿ ನಿಮ್ಮನ್ನೇ ಬಡವರನ್ನಾಗಿ ಮಾಡ್ತಿದೆ ಅನ್ನೋದು ನಿಮಗ್ ಗೊತ್ತಾ? 2 BHK ಫ್ಲಾಟ್ ತಗೊಂಡು ಬಾಡಿಗೆಗೆ ಬಿಟ್ರೆ ಲೈಫ್ ಸೆಟಲ್ ಅನ್ಕೊಂಡಿದ್ರೆ ನೀವು ನಿಮ್ಮ ಭವಿಷ್ಯಕ್ಕೆ ನೀವೇ ದೊಡ್ಡ ಮೋಸ ಮಾಡ್ಕೊಳ್ತಿದ್ದೀರಾ. ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು ಅಂತ ಕಷ್ಟದ ದುಡ್ಡನ್ನ ಸರ್ಕಾರಿ ಸ್ಕೀಮು ಅಥವಾ FDಗಳಲ್ಲಿ ಲಾಕ್ ಮಾಡೋ ಮುನ್ನ ಈ ಒಂದು ಕಟು ಸತ್ಯ ನಿಮಗ್ ಗೊತ್ತಿರ್ಲಿ. ಕಷ್ಟದ ಕಾಲಕ್ಕಾಗತ್ತೆ ಅಂತ ನಾವೆಲ್ಲ ಮುಗಿಬಿದ್ದುಕೊಳ್ಳುವಂತ ಚಿನ್ನ ನಿಜಕ್ಕೂ ಕೂಡ ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತಾ ಅಥವಾ ಅದೊಂದು ಬರೀ ಭ್ರಮೆನಾ? ಲಾಭ ಬಂದಿದೆ ಅಂತ ಖುಷಿ ಪಡೋ ಮುನ್ನ ಟ್ಯಾಕ್ಸ್ ಕಟ್ಟಿದ್ಮೇಲೆ ನಿಮ್ಮ ಜೇಬಲ್ಲಿ ನಿಜಕ್ಕೂ ಎಷ್ಟು ಹಣ ಉಳಿಯುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೋದು. ಸ್ನೇಹಿತರೆ, ಮೊದಲು ನಮಗ್ ನಾವೇ ಸುಳ್ಳು ಹೇಳೋದನ್ನ ನಿಲ್ಸೋಣ. ಹೌದು, ನೀವೀಗ ಚಿನ್ನ ತಗೋಬೇಕಾ, ಯಾವ್ದಾದ್ರು ಹೊಸ ಮ್ಯೂಚುವಲ್ ಫಂಡ್ NFOಗೆ ನಿಮ್ಮ ದುಡ್ಡೆಲ್ಲ ಸುರಿಬೇಕಾ, ಅಥವಾ ಒಂದು 2 BHK ಫ್ಲಾಟ್ ತಗೊಳ್ಳೋದಕ್ಕೆ ಅಂತ ದೊಡ್ಡದೊಂದು ಹೋಮ್ ಲೋನ್ ಅನ್ನ ಮಾಡ್ಕೋಬೇಕಾ? ಇದಕ್ಕೆ ಅಸಲಿ ಉತ್ತರ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಹತ್ರ ಖಂಡಿತ ಇಲ್ಲ. ಹಾಗಾದ್ರೆ ಉತ್ತರ ಯಾರಲ್ಲಿದೆ? ಸಿಂಪಲ್ ಸ್ನೇಹಿತರೆ, ಇದು ಪೂರ್ತಿಯಾಗಿ ನಿಮ್ಮ ಆದಾಯ, ನಿಮ್ಮ ಹತ್ರ ಇರುವಂತ ಬಂಡವಾಳ, ನಿಮ್ಮ ಗುರಿಯ ಟೈಮ್ ಲೈನ್, ಹಾಗೆ ರಾತ್ರಿ ಹಾಯಾಗಿ ನಿದ್ದೆ ಬರುವಂತ ನೆಮ್ಮದಿ ಬೇಕಾ ಅಥವಾ ಅಪಾರವಾದಂತ ಸಂಪತ್ತು ಬೇಕಾ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇವತ್ತು ನಾವು ಯಾವುದೇ ಎಮೋಷನ್ಸ್ ಇಟ್ಟುಕೊಳ್ಳದೆ ಪ್ರಾಕ್ಟಿಕಲ್ ಆಗಿ ಭಾರತದ ಟಾಪ್ ಅಸೆಟ್ ಕ್ಲಾಸ್ ಗಳನ್ನ ಬೆಸ್ಟ್ ಇಂದ ವರ್ಸ್ಟ್ ವರೆಗೆ ರ್ಯಾಂಕ್ ಮಾಡ್ತಾ ಇದೀವಿ. ಅದು ಈ 4 ಕಟ್ಟುನಿಟ್ಟಾದಂತ ಪ್ಯಾರಾಮೀಟರ್ ಗಳ ಆಧಾರದ ಮೇಲೆ. ಹಾಗಾದ್ರೆ ಪ್ಯಾರಾಮೀಟರ್ಸ್ ಗಳೇನು? ಸಿಂಪಲ್. ಮೊದಲನೇದಾಗಿ ವೈಪ್ ಔಟ್ ರಿಸ್ಕ್, ಅಂದ್ರೆ ಈ ಒಂದು ಅಸೆಟ್ ನಿಮ್ಮ ಅಸಲನ್ನೇ ಸೊನ್ನೆಗಿಳಿಸ್ಬಿಡುತ್ತಾ. ಎರಡನೇದಾಗಿ ಗ್ರೋತ್, ಬೆಳವಣಿಗೆ, ನಿಮ್ಮ ದುಡ್ಡು ನಿಜವಾಗ್ಲೂ ಕೂಡ ಎಷ್ಟು ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇನ್ನು ಟ್ಯಾಕ್ಸ್ ಎಫಿಷಿಯನ್ಸಿ, ಅಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ದೆಲ್ಲ ಆದ್ಮೇಲೆ ನಿಮ್ಮ ಜೇಬಿಗೆ ಎಷ್ಟು ಲಾಭ ಉಳಿಯುತ್ತೆ. ಇನ್ನು ನಾಲ್ಕನೇದಾಗಿ ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ, ಅಂದ್ರೆ ಎಮರ್ಜೆನ್ಸಿಗೆ ಎಷ್ಟು ಬೇಗ ಕ್ಯಾಶ್ ನಮ್ಮ ಕೈಗೆ ಸಿಗುತ್ತೆ ಅನ್ನುವಂಥದ್ದು, ಜೊತೆಗೆ ಪ್ರತಿ ತಿಂಗಳು ಇದರಿಂದ ನಿಮಗೆ ಎಷ್ಟು ಕಾಸು ಬರುತ್ತೆ ಅನ್ನುವಂಥದ್ದು. ಸೊ ತಡ ಯಾಕೆ, ರ್ಯಾಂಕ್ 1 ನಲ್ಲಿರುವಂತ ಅನ್ಡಿಸ್ಪ್ಯೂಟೆಡ್ ಕಿಂಗ್ ನಿಂದಾಗಿ ನಾವು ಶುರು ಮಾಡೋಣ. ಸೊ ಎಲ್ಲದಕ್ಕೂ ಮೇಲಿರುವಂತ ರ್ಯಾಂಕ್ 1 ಅಂತಂದ್ರೆ ಅದು ಆಕ್ಟಿವ್ ಬಿಸ್ನೆಸ್ ಓನರ್ಶಿಪ್. ಅದು ಟೆಕ್ ವೆಂಚರ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಥವಾ ಚೆನ್ನಾಗಿ ನಡೀತಿರುವಂತ ಒಂದು ಲೋಕಲ್ ರಿಟೇಲ್ ಶಾಪ್ ಆಗಿರ್ಬೋದು. ಕ್ಯಾಶ್ ರಿಜಿಸ್ಟರ್ನ ಓನರ್ ಆಗಿರೋದನ್ನ ಯಾವುದು ಕೂಡ ಬೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವಿಲ್ಲಿ ಟೇಬಲ್ ಅಲ್ಲಿ ನೋಡ್ತಾ ಇರ್ಬೋದು, ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಪ್ಯಾರಾಮೀಟರ್, ಹಾಗೆ ರೇಟಿಂಗ್ ಮತ್ತು ವಾಸ್ತವ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಸೊ ವೈಪ್ ಔಟ್ ರಿಸ್ಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ತುಂಬಾ ಹೈ ಇದೆ. ಸೊ ಬಹುತೇಕ ಸ್ಟಾರ್ಟ್ಅಪ್ಗಳು ಶುರುವಿನಲ್ಲೇ ಫೇಲ್ ಆಗುತ್ತೆ. ಸೊ ನಿಮ್ಮ 100% ಬಂಡವಾಳ ಕಳೆದುಕೊಳ್ಳುವಂತ ಚಾನ್ಸಸ್ ಇಲ್ಲಿರುತ್ತೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ನಾವು ಬೆಳವಣಿಗೆ, ಗ್ರೋತ್ ಬಗ್ಗೆ ನೋಡೋದಾದ್ರೆ ಅನ್ಲಿಮಿಟೆಡ್. ಹೌದು, ಆದಾಯಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಕೆಲವೇ ವರ್ಷಗಳಲ್ಲಿ ನೀವು 100% ಇಂದ 10,000% ವರೆಗೆ ಇದು ಬೆಳೆಯುವಂತ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಟ್ಯಾಕ್ಸ್ ಎಫಿಷಿಯನ್ಸಿ ನೋಡೋಣ. ಸೊ ಇಲ್ಲಿ ಅತಿ ಹೆಚ್ಚು, ಅಂದ್ರೆ ನಿವ್ವಳ ಲಾಭ, ಅಂದ್ರೆ ನಾವು ನೆಟ್ ಪ್ರಾಫಿಟ್ ಅಂತ ಹೇಳ್ತೀವಲ್ವಾ, ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಬೀಳುತ್ತೆ. ಸೊ ಟ್ಯಾಕ್ಸ್ ಕಟ್ಟೋ ಮುನ್ನವೇ ಖರ್ಚುಗಳನ್ನ, ಅಂದ್ರೆ ನಿಮ್ಗೆ ಬಾಡಿಗೆ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಟೆಕ್ ಆಗಿರ್ಬೋದು, ಎಲ್ಲವೂ ಕೂಡ ಕಳ್ಕೊಳ್ಳಬಹುದು. ಇನ್ನು ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ ಫ್ಲೆಕ್ಸಿಬಲ್ ಆಗಿದೆ, ಅಂದ್ರೆ ತಕ್ಷಣವೇ ಮಾರಾಟ ಮಾಡೋದು ಕಷ್ಟ, ಆದ್ರೆ ನಿಮ್ಮ ಕಂಟ್ರೋಲ್ ನಲ್ಲಿರುವಾಗ ಅಪಾರವಾದಂತ ಆಪರೇಷನಲ್ ಕ್ಯಾಶ್ ಫ್ಲೋ ಇದು ಜನರೇಟ್ ಮಾಡುತ್ತೆ. ಇನ್ನು ಯೂನಿಟ್ ಎಕನಾಮಿಕ್ಸ್ ಲಾಜಿಕ್, ಅಂದ್ರೆ ನಿಮ್ಗೊಂದು ಪ್ರಾಕ್ಟಿಕಲ್ ಆಗಿ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಸೊ ಇಲ್ಲಿ ನಿಮ್ಗೆ ಉದಾಹರಣೆ ಸಹಿತ ಹೇಳ್ತೀನಿ ನೋಡಿ. ಮೊಟ್ಟೆ ಗಾಡಿಯ ಲೆಕ್ಕಾಚಾರ, ಅಂದ್ರೆ ಇಲ್ಲಿ ಒಂದು ಆಮ್ಲೆಟ್ ಮಾಡೋದಕ್ಕೆ ತಗುಲುವಂತ ವೆಚ್ಚ ಬಂದು 12 ರೂಪಾಯಿ ಅಂತ ಇಟ್ಕೊಳ್ಳಿ. ಅಂದ್ರೆ ನಿಮ್ಗೆ ಮೊಟ್ಟೆ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಅಥವಾ ಪ್ಯಾಕೇಜಿಂಗ್ ಎಲ್ಲವೂ ಇರುತ್ತೆ. ಸೊ ಮಾರೋ ಬೆಲೆ ಬಂದು 35 ರೂಪಾಯಿ. ಸೊ ಒಂದು ಆಮ್ಲೆಟ್ ಮೇಲೆ ನಿವ್ವಳ ಲಾಭ ಎಷ್ಟು ಹೇಳಿ? ಸೊ ಒಂದು 23 ರೂಪಾಯಿ ಅಂತ ಇಟ್ಕೊಳ್ಳೋಣ. ದಿನಕ್ಕೆ ಕೇವಲ 200 ರೂಪಾಯಿ ಆಮ್ಲೆಟ್ ಅನ್ನ ಮಾರಿ ತಿಂಗಳಿಗೆ 26 ದಿನ ಕೆಲಸ ಮಾಡಿದ್ರೆ ನೀವು ಬರೀ 50,000ಕ್ಕಿಂತ ಕಡಿಮೆ ಬಂಡವಾಳವನ್ನ ಹಾಕಿ ತಿಂಗಳಿಗೆ 1,19,600 ರೂಪಾಯಿ
ಪ್ಯೂರ್ ಕ್ಯಾಶ್ ಪ್ರಾಫಿಟ್ ಅನ್ನ ಮಾಡಬಹುದು. ಸೊ ಇದು ನಿಮ್ಗೆ ಎಕ್ಸಾಂಪಲ್ ಅರ್ಥ ಆಯ್ತಾ? ಸೊ ಯಾವ ರೀತಿ ನೀವು ಬಂಡವಾಳವನ್ನ ಹೂಡಿಕೆ ಮಾಡಿದ್ರೆ ಯಾವ ರೀತಿ ನಿಮ್ಮ ಮನಿ ಒಂದು ಗ್ರೋತ್ ಆಗುತ್ತೆ ಅಂತ. ಸೊ ಈ ಒಂದು ಫುಡ್ ಕಾರ್ಟ್ ಕಾರ್ಪೊರೇಟ್ ಕಂಪನಿಯ ಎಂಟ್ರಿ ಲೆವೆಲ್ ಸಂಬಳವನ್ನೇ ಮೀರಿಸುತ್ತೆ ಸ್ನೇಹಿತರೆ. ಸೊ ಪ್ಯಾಸಿವ್ ಅಸೆಟ್ ಗಳಲ್ಲಿ ನೀವು ದುಡ್ಡು ಹಾಕಿ ಸುಮ್ನೆ ದೇವರನ್ನ ಪ್ರಾರ್ಥಿಸಬೇಕು. ಆದ್ರೆ ಬಿಸ್ನೆಸ್ ನಲ್ಲಿ ಪ್ರೈಸಿಂಗ್ ಆಗಿರ್ಬೋದು, ಖರ್ಚಾಗಿರ್ಬೋದು, ಎಕ್ಸಿಕ್ಯೂಷನ್ ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲ್ ನಲ್ಲಿರುತ್ತೆ. ಇದರಿಂದ ಅಸೆಟ್ ವ್ಯಾಲ್ಯೂನ ನೀವೇ ಹೆಚ್ಚಿಸ್ಕೊಳ್ಬಹುದು. ಇನ್ನು ರ್ಯಾಂಕ್ 2 ಅಂತ ಬಂದಾಗ ಯಾವ್ದಪ್ಪ ಇದೆ? ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, NFO ಗಳು ಆಗಿರ್ಬೋದು, ಇಂಟರ್ನ್ಯಾಷನಲ್ ಇಕ್ವಿಟೀಸ್ ಇದರ ಅಂಡರ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲೂ ಕೂಡ ನಿಮ್ಗೆ ಟೇಬಲ್ ಅಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಪ್ಯಾರಾಮೀಟರ್ ಆಗಿರ್ಬೋದು, ರೇಟಿಂಗ್ ಮತ್ತು ವಾಸ್ತವ ನೋಡಿ. ಫಸ್ಟ್ ಒನ್ ವೈಪ್ ಔಟ್ ರಿಸ್ಕ್ ಅಂತ ಬಂದಾಗ ಮೀಡಿಯಂ ಇಂದ ಹೈ ಇದೆ, ಅಂದ್ರೆ ಇದು ಸ್ಟಾಕ್ಸ್ ವಿಚಾರಕ್ಕೆ ಬಂದಾಗ. ಇನ್ನು ಇಂಡೆಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಲೋ ಇರುತ್ತೆ. ಸೊ ಕಂಪನಿಗಳು ಇಲ್ಲಿ ಮುಚ್ಚಿ ಹೋಗ್ಬೋದು, ಆದ್ರೆ ಟಾಪ್ 50 ಕಂಪನಿಗಳು ಒಟ್ಟಿಗೆ ನಾಶ ಆಗಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಅಂದ್ರೆ ಎಲ್ಲಾ ಒಟ್ಟಿಗೆ ಕೊಲ್ಯಾಪ್ಸ್ ಆಗಲ್ಲ. ಇನ್ನು ಬೆಳವಣಿಗೆ ಗ್ರೋತ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಎಕ್ಸೆಪ್ಷನಲ್ ಅಂತ ಹೇಳ್ಬೋದು. ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ 12% ಇಂದ 15% ಗಿಂತ ಹೆಚ್ಚು ಸಿಗುತ್ತೆ. ಸೊ ಪ್ರತಿ 5 ರಿಂದ 6 ವರ್ಷಗಳಿಗೊಮ್ಮೆ ನಿಮ್ಮ ಬಂಡವಾಳ ಪ್ಯಾಸಿವ್ ಆಗಿ ಡಬಲ್ ಆಗುತ್ತೆ. ಸೊ ಗ್ರೋತ್ ಇಲ್ಲಿ ಚೆನ್ನಾಗಿದೆ. ಇನ್ನು ಮೂರನೇದಾಗಿ ಟ್ಯಾಕ್ಸ್ ಎಫಿಷಿಯನ್ಸಿ, ಅಂದ್ರೆ ಇದು ನಿಮ್ಗೆ ಮಾಡರೇಟ್ ಅಂತ ಹೇಳ್ಬೋದು, ಮಧ್ಯಮ ಅಂತ ಹೇಳ್ಬೋದು. ಸೊ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇಲ್ಲಿ ಅನ್ವಯಿಸುತ್ತೆ, ಆದ್ರೆ ಯಾವಾಗ ಮಾರಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರುತ್ತೆ. ಇನ್ನು ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ನೋಡೋದಾದ್ರೆ ತುಂಬಾ ಹೈ ಇದೆ. ಸೊ ಆಪ್ ನಲ್ಲಿ ಸೆಲ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, 1-2 ದಿನಗಳಲ್ಲಿ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಸೇರುತ್ತೆ ಸ್ನೇಹಿತರೆ. ಇನ್ನು ಯೂನಿಟ್ ಎಕನಾಮಿಕ್ಸ್ ಲಾಜಿಕ್ ಬಗ್ಗೆ ನೋಡೋಣವಾ? ಸೊ ಇಲ್ಲೊಂದು ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ. ಪ್ಯಾಸಿವ್ ಲಿವರೇಜ್ ಲೆಕ್ಕಾಚಾರ ಅಂದ್ರೆ ನೀವು ಯಾವುದೇ ಫ್ಯಾಕ್ಟರಿಯನ್ನ ಕಟ್ಟದೆ ಟೈಟಾನ್ ಆಗಿರ್ಬೋದು, HDFC ಅಂತಹ ದೈತ್ಯ ಕಂಪನಿಗಳ ಬೆಳವಣಿಗೆಯ ಲಾಭವನ್ನ SIP ಗಳ ಮೂಲಕ ಪಡಿಬಹುದು ಸ್ನೇಹಿತರೆ. US ಇಂಡೆಕ್ಸ್ ಫಂಡ್ ಗಳನ್ನ ಸೇರಿಸೋದ್ರಿಂದ ನಿಮಗೆ ಡಬಲ್ ಇಂಜಿನ್ ಲಾಭ ಸಿಗುತ್ತೆ. ಇದೊಂದು ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು. ಒಂದು ಕಡೆ ಸ್ಟಾಕ್ ಬೆಳೆಯುತ್ತೆ, ಹೌದಾ, ಜೊತೆಗೆ ರೂಪಾಯಿ ಎದುರು US ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದ ಕರೆನ್ಸಿ ಹೆಡ್ಜ್ ಬೆನಿಫಿಟ್ ಕೂಡ ಇಲ್ಲಿ ನಿಮ್ಗೆ ಸಿಗುವಂತದ್ದು. ಸೊ ಹಾಗಾಗಿ ಸ್ನೇಹಿತರೆ, ನೀವು ನಿದ್ದೆ ಮಾಡುವಾಗ್ಲೂ ಕೂಡ ನಿಮ್ಮ ದುಡ್ಡನ್ನ ಕಂಪೌಂಡ್ ಮಾಡೋದಕ್ಕೆ ಭಾರತದ ಅತ್ಯುತ್ತಮ ಸಿಇಒಗಳ ಬುದ್ಧಿ ಆಗಿರ್ಬೋದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಜೊತೆಗೆ 100% ಲಿಕ್ವಿಡಿಟಿ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ರ್ಯಾಂಕ್ 2 ಅಲ್ಲಿ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, NFO ಆಗಿರ್ಬೋದು, ಸೊ ಇಂಟರ್ನ್ಯಾಷನಲ್ ಇಕ್ವಿಟಿಗಳಿದೆ. ಸೊ ಇದು ಪವರ್ಫುಲ್ ವೆಲ್ತ್ ಬಿಲ್ಡಿಂಗ್ ಟೂಲ್ ಆಗೋದಕ್ಕೆ ಕಾರಣ ತುಂಬಾನೇ ಸಿಂಪಲ್. ನೀವಿಲ್ಲಿ ಕೇವಲ ಹಣವನ್ನು ಉಳಿಸ್ತಾ ಇಲ್ಲ, ನೀವು ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಜೊತೆಗೆ ಅವುಗಳ ಬೆಳವಣಿಗೆಯ ಸಣ್ಣ ಭಾಗವಾಗ್ತಾ ಇದ್ದೀರಾ. ಸೊ ಈ ಬಿಸ್ನೆಸ್ ಗಳು ಬೆಳೆದಂತೆಲ್ಲ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಅವುಗಳ ಜೊತೆಗೆ ಬೆಳೆಯುವಂತ ಸಾಮರ್ಥ್ಯ ಕೂಡ ಇರುತ್ತೆ. ಆದ್ರೆ ಇಲ್ಲೊಂದು ಚಾಲೆಂಜ್ ಇದೆ. ಮಾರ್ಕೆಟ್ ಆಲ್ರೆಡಿ ಹೈ ಲೆವೆಲ್ ನಲ್ಲಿರುವಾಗ ಒಳ್ಳೆ ಅವಕಾಶಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಬಹಳಷ್ಟು ಇನ್ವೆಸ್ಟರ್ಸ್ ಗೆ ಅನ್ಸುತ್ತೆ. ಸೊ ಹಾಗಾಗಿ ದುಬಾರಿ ಸ್ಟಾಕ್ ಗಳ ಹಿಂದೆ ಓಡೋ ಬದಲು ಸ್ಟ್ರಾಂಗ್ ಗ್ರೋತ್ ಮೊಮೆಂಟಮ್ ಆಗಿರ್ಬೋದು, ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಆಗಿರ್ಬೋದು, ಇವೆರಡೂ ಇರುವಂತಹ ಕಂಪನಿಗಳ ಮೇಲೆ ಫೋಕಸ್ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಸೊ ಇದರ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಅದಕ್ಕಾಗಿ ಇತ್ತೀಚೆಗೆ ಲಾಂಚ್ ಆಗಿರುವಂತಹ ಈ ಒಂದು NFO ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಡಿಟೇಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ICICI ಪ್ರುಡೆನ್ಷಿಯಲ್ ಲೈಫ್ ಅವರು BSE 500 ಮೊಮೆಂಟಮ್ ವ್ಯಾಲ್ಯೂ 50 ಇಂಡೆಕ್ಸ್ ನ್ಯೂ ಫಂಡ್ ಆಫರ್ ಅನ್ನ ಪರಿಚಯಿಸಿದ್ದಾರೆ ಸ್ನೇಹಿತರೆ. ಇದನ್ನ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ತರಲಾಗುತ್ತೆ. ಸೊ ಈ ಒಂದು ಫಂಡ್ BSE 500 ಯೂನಿವರ್ಸ್ ನಿಂದ ಟಾಪ್ 50 ಕಂಪನಿಗಳನ್ನ ಟಾರ್ಗೆಟ್ ಮಾಡುತ್ತೆ. ಇದರಲ್ಲಿ ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಕಂಪನಿಗಳು ಸೇರಿರುತ್ತೆ. ಸೊ ಈ ಒಂದು ಸ್ಟ್ರಾಟಜಿ ಒಂದು ಸಿಂಪಲ್ ಆದಂತ ಹೀರೋ ಅಪ್ರೋಚ್ ಅನ್ನ ಫಾಲೋ ಮಾಡುತ್ತೆ. ಅಂದ್ರೆ H ಅಂತಂದ್ರೆ ಹೈ ಪೊಟೆನ್ಶಿಯಲ್, E ಅಂದ್ರೆ ಎಸ್ಟಾಬ್ಲಿಷ್ಡ್ ಲೀಡರ್ಸ್, ಜೊತೆಗೆ R ಅಂತಂದ್ರೆ ರೈಟ್ ಪ್ರೈಸ್, ಸರಿಯಾದ ಬೆಲೆ, ಜೊತೆಗೆ O ಅಂತಂದ್ರೆ ಔಟ್ ಪರ್ಫಾರ್ಮಿಂಗ್ ಸ್ಟಾಕ್ಸ್, ಅಂದ್ರೆ ಉತ್ತಮ ಕಾರ್ಯಕ್ಷಮತೆ ಇರುವಂತ ಸ್ಟಾಕ್ ಗಳಾಗಿರುತ್ತೆ. ಸೊ BSE 500 ಮೊಮೆಂಟಮ್ ವ್ಯಾಲ್ಯೂ 50 ಇಂಡೆಕ್ಸ್ ಕಳೆದ 7 ವರ್ಷಗಳಲ್ಲಿ 30.1% ರಿಟರ್ನ್ಸ್, ಕಳೆದ 10 ವರ್ಷಗಳಲ್ಲಿ 21.2% ರಿಟರ್ನ್ಸ್ ಅನ್ನ ನೀಡಿದೆ. ಈ ಒಂದು NFO ಅದೇ ಇಂಡೆಕ್ಸ್ ಅನ್ನ ರೆಪ್ಲಿಕೇಟ್ ಮಾಡುತ್ತೆ. ಆದ್ರೆ ನೆನ್ಪಿರ್ಲಿ, ಹಿಂದಿನ ಪರ್ಫಾರ್ಮೆನ್ಸ್ ಭವಿಷ್ಯದ ರಿಟರ್ನ್ಸ್ ಗೆ ಗ್ಯಾರಂಟಿ ನೀಡೋದಿಲ್ಲ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಸೊ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು NFO ಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಸೊ ಇದರ ಒಂದು ಆರಂಭಿಕ NAV ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ
ರೂಪೀಸ್ ಇರುತ್ತೆ. ಸೊ ICICI ಪ್ರುಡೆನ್ಷಿಯಲ್ ಲೈಫ್ 31 ಮಾರ್ಚ್ 2026 ಹೊತ್ತಿಗೆ ಸುಮಾರು 3.34 ಲಕ್ಷ ಕೋಟಿಗಳ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜೊತೆಗೆ 227% ಸಾಲ್ವೆನ್ಸಿ ರೇಷಿಯೋನ ಹೊಂದಿದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಹೇಳಲೇಬೇಕು, ನೀವೊಬ್ರು NRI ಆಗಿದ್ರೆ ಈ ಫಂಡ್ ಮೂಲಕ ನೀವು ಕೂಡ ಭಾರತದ ಗ್ರೋತ್ ಸ್ಟೋರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 15% CAGR ಅನ್ಕೊಂಡ್ರೆ 10 ವರ್ಷಗಳ ಕಾಲ ಪ್ರತಿ ತಿಂಗಳು ನೀವು 18,000 ಇನ್ವೆಸ್ಟ್ ಮಾಡಿದ್ರೆ ಅದು 20 ವರ್ಷಗಳ ನಂತರ ಸುಮಾರು 2 ಕೋಟಿಯಷ್ಟು ಬೆಳೆಯುವಂತ ಸಾಮರ್ಥ್ಯ ಹೊಂದಿದೆ. ಇದು ಕೇವಲ ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು ಮಾತ್ರ, ಬಟ್ ನಿಜವಾದ ರಿಟರ್ನ್ಸ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು NFO ವಿಂಡೋ ಕೆಲವೇ ಸಮಯದವರೆಗೆ ಮಾತ್ರ ಓಪನ್ ಇರುತ್ತೆ. ಹಾಗಾಗಿ ಈ ಅವಕಾಶ ಮುಚ್ಚೋ ಮುನ್ನ ಫಂಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ಅನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಈಗಲೇ ಲಿಂಕ್ ಅನ್ನ ಚೆಕ್ ಮಾಡಿ, ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ರಿಸ್ಕ್ ನಿಂದ ಕೂಡಿರುತ್ತೆ. ಸೊ ಇನ್ವೆಸ್ಟ್ ಮಾಡೋ ಮುನ್ನ ಎಲ್ಲಾ ಪಾಲಿಸಿ ಆಗಿರ್ಬೋದು, ಪ್ರಾಡಕ್ಟ್ ಡಾಕ್ಯುಮೆಂಟ್ ಗಳನ್ನ ಎಚ್ಚರಿಕೆಯಿಂದ ಓದಿ ಸ್ನೇಹಿತರೆ. ಇನ್ನು ರ್ಯಾಂಕ್ 3 ಹೋಗಣ್ವಾ? ರಿಯಲ್ ಎಸ್ಟೇಟ್. ಹೌದು, ಟೈರ್ 2 ಆಗಿರ್ಬೋದು, ಟೈರ್ 3 ಅಪಾರ್ಟ್ಮೆಂಟ್ ಗಳಾಗಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿ ಬಗ್ಗೆ ನೋಡ್ತಾ ಹೋಗೋಣ. ಸೊ ರ್ಯಾಂಕ್ 3 ಅಂತ ಬಂದಾಗ ರಿಯಲ್ ಎಸ್ಟೇಟ್ ಅಂದ್ರೆ ಟೈರ್ 2 ಆಗಿರ್ಬೋದು, ಟೈರ್ 3 ನಗರಗಳಲ್ಲಿರುವಂತ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಸಾಮಾನ್ಯವಾಗಿ ಕಳಪೆ ಇನ್ವೆಸ್ಟ್ಮೆಂಟ್ ಗಳಾಗಿದೆ. ಆದ್ರೆ ಪ್ರೈಮ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಅಥವಾ ಹೈ ಗ್ರೋತ್ ಕಾರಿಡೋರ್ ಗಳಲ್ಲಿರುವಂತ ಜಾಗ ಈ ಒಂದು ಗೇಮ್ ಅನ್ನೇ ಬದಲಾಯಿಸುತ್ತೆ. ಹೇಗೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಟೇಬಲ್ ಅಲ್ಲಿ ನೋಡ್ತಾ ಇರಬಹುದು, ಪ್ಯಾರಾಮೀಟರ್ ಆಗಿರ್ಬೋದು, ರೇಟಿಂಗ್ ಮತ್ತೆ ವಾಸ್ತವ. ಸೊ ಇಲ್ಲಿ ಬೆಳವಣಿಗೆ ಅಂತ ಬಂದಾಗ ಗ್ರೋತ್ ಚೆನ್ನಾಗಿದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ಥಳೀಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಲ್ಯಾಂಡ್ ವ್ಯಾಲ್ಯೂ ಅಪ್ರಿಸಿಯೇಷನ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಟ್ಯಾಕ್ಸ್ ಎಫಿಷಿಯನ್ಸಿ ಅಂತ ಬಂದಾಗ ಹೈ ಇದೆ, ಅಂದ್ರೆ ಅದ್ಭುತವಾದಂತ ಸ್ಟ್ರಕ್ಚರಲ್ ಬೆನಿಫಿಟ್ಸ್ ಜೊತೆಗೆ ಸ್ಟ್ಯಾಂಡರ್ಡ್ ರೆಂಟಲ್ ಡಿಡಕ್ಷನ್ ಆಗಿರ್ಬೋದು, ಇಂಡೆಕ್ಸೇಷನ್ ಲಾಭಗಳು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ಪುವರ್ ಲಿಕ್ವಿಡಿಟಿ ಆಗಿರ್ಬೋದು, ಎಕ್ಸೆಪ್ಷನಲ್ ಕ್ಯಾಶ್ ಫ್ಲೋ ಇರುತ್ತೆ. ಅಂದ್ರೆ ಎಮರ್ಜೆನ್ಸಿಯಲ್ಲಿ ರಾತ್ರೋರಾತ್ರಿ ಮಾರಾಟ ಮಾಡೋದಕ್ಕೆ ಆಗಲ್ಲ. ಸೊ ಆದ್ರೆ ಕಮರ್ಷಿಯಲ್ ಅಸೆಟ್ಗಳು ಹಣದುಬ್ಬರದಿಂದ ಅಂದ್ರೆ ಇನ್ಫ್ಲೇಷನ್ ಇಂದ ರಕ್ಷಿಸಲ್ಪಟ್ಟಂತ ಸ್ಥಿರವಾದ ಮಂತ್ಲಿ ಚೆಕ್ ಗಳನ್ನ ನೀಡುತ್ತೆ ಸ್ನೇಹಿತರೆ. ಒಂದು ಎಕ್ಸಾಂಪಲ್ ನ ಕೊಡ್ತೀನಿ, ಅಂದ್ರೆ ಯೂನಿಟ್ ಎಕನಾಮಿಕ್ಸ್ ಲಾಜಿಕ್ ಬಗ್ಗೆ ನಾವು ನೋಡೋಣ. ಸೊ ನೀವು 1 ಕೋಟಿಯ ರೆಸಿಡೆನ್ಷಿಯಲ್ ಫ್ಲಾಟ್ ಅನ್ನ ತಗೊಂಡ್ರೆ, ಸೊ ಇಲ್ಲಿ ನಿಮ್ಗೆ ಮಂತ್ಲಿ ಬಾಡಿಗೆ ಒಂದು ಕೇವಲ ಒಂದು 15,000 to 20,000 ಬರ್ಬೋದಾ? ಅಂದ್ರೆ ನಿಮ್ಗೆ ಒಂದು ಕಳಪೆ 2% ಈಲ್ಡ್ ಅಂತ ಅನ್ಕೊಂಡ್ರು ಕೂಡ 15,000 to 20,000 ಬರ್ಬೋದು. ಅದೇ 1 ಕೋಟಿಯನ್ನ ಪ್ರೈಮ್ ಕಮರ್ಷಿಯಲ್ ಆಫೀಸ್ ಸ್ಪೇಸಿಗೆ ಇನ್ ಕೇಸ್ ನೀವು ಹಾಕಿದ್ರಿ ಅಂತಂದ್ರೆ ನೀವು ಪ್ರತಿ ತಿಂಗಳು 60,000 to 75,000 ಬಾಡಿಗೆ ಪಡೆಯುವಂತ ಅವಕಾಶ ಇರುತ್ತೆ. ಜೊತೆಗೆ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ನಿಮಗೆ 15% ಬಾಡಿಗೆ ಹೆಚ್ಚಳದ ಷರತ್ತು ಕೂಡ ಇರುತ್ತೆ. ಸೊ ನೀವು ಹಾಗಾಗಿ ಬಾಡಿಗೆಯನ್ನ ಕೂಡ ಜಾಸ್ತಿ ಮಾಡಬಹುದು. ಸೊ ರಿಯಲ್ ಎಸ್ಟೇಟ್ ಕೆಲಸ ಮಾಡೋದು ಯಾವಾಗ ಅಂತಂದ್ರೆ ಅದರ ಕೆಳಗಿರುವಂತ ಜಾಗದ ಬೆಲೆ ಏರ್ತಾ ಇರಬೇಕು. ಜೊತೆಗೆ ಆ ಒಂದು ಅಸೆಟ್ ನಿಮಗೆ ಪ್ರತಿ ತಿಂಗಳು ದೊಡ್ಡ ಮೊತ್ತದ ಚೆಕ್ ಅನ್ನ ಕೊಡ್ತಾ ಇರಬೇಕು. ಸೊ ಡೆಡ್ ರೆಸಿಡೆನ್ಷಿಯಲ್ ಇನ್ವೆಂಟ್ರಿಯಲ್ಲಿ ನಿಮ್ಮ ಒಂದು ದುಡ್ಡನ್ನ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು 4ನೇ ಅಸೆಟ್ ನೋಡೋಣ, ಚಿನ್ನ ಆಗಿರ್ಬೋದು, ಬೆಳ್ಳಿ. ಹೌದು, ಬಿಕ್ಕಟ್ಟಿನ ಸಮಯದ ವಾರಿಯರ್ ಅಂತಾನೆ ಹೇಳ್ಬೋದು. ಸೊ ಭಾರತದಲ್ಲಿ ಚಿನ್ನ ಅನ್ನೋದು ಒಂದು ಡೀಪ್ ಆದಂತಹ ಕಲ್ಚರಲ್ ನ ಹೊಂದಿದೆ. ಸೊ ಮಾರ್ಕೆಟ್ ಕ್ರಾಶ್ ಆದಾಗ ಅಥವಾ ಗ್ಲೋಬಲ್ ಟೆನ್ಷನ್ ಹೆಚ್ಚಾದಾಗ ಚಿನ್ನ ಹೊಳೆಯುತ್ತೆ. ಹೌದು, ಆದ್ರೆ ಅದು ನಿಜವಾಗಿಯೂ ಕೂಡ ಏನನ್ನ ಉತ್ಪಾದಿಸುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲೂ ಕೂಡ ನಿಮ್ಗೆ ಡಿಟೇಲ್ ಆಗಿ ಟೇಬಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಪ್ಯಾರಾಮೀಟರ್ ಹಾಗೆ ರೇಟಿಂಗ್ ಮತ್ತು ವಾಸ್ತವ. ಅಂದ್ರೆ ನಿಮ್ಗೆ ಇಲ್ಲಿ ವೈಪೌಟ್ ರಿಸ್ಕ್ ಬಂದು ತುಂಬಾ ಲೋ ಇರುತ್ತೆ. ತನ್ನದೇ ಆದಂತ ವ್ಯಾಲ್ಯೂನ ಹೊಂದಿದೆ. ಸವರಿಂಗ್ ಗೋಲ್ಡ್ ಬಾಂಡ್ಸ್ ಕಳ್ಳತನ ಆಗಿರ್ಬೋದು, ಸ್ಟೋರೇಜ್ ರಿಸ್ಕ್ ಅನ್ನ ಸಂಪೂರ್ಣವಾಗಿ ತೆಗೆದು ಹಾಕುತ್ತೆ. ಇನ್ನು ಗ್ರೋತ್ ಹೇಗಿದೆ? ಸೊ ಇಲ್ಲಿ ನಿಮ್ಗೆ ಲಾಂಗ್ ಟರ್ಮ್ ನಲ್ಲಿ 8% ಇಂದ 9% ವರೆಗೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಸೊ ರಿಯಲ್ ವೆಲ್ತ್ ಕ್ರಿಯೇಷನ್ ಇಲ್ಲಿ ತುಂಬಾನೇ ಕಡಿಮೆ. ಇದು ಮುಖ್ಯವಾಗಿ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ವಿರುದ್ಧ ಒಂದು ಸ್ಟೋರ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇನ್ನು ಟ್ಯಾಕ್ಸ್ ಎಫಿಷಿಯನ್ಸಿ ಬಗ್ಗೆ ನೋಡೋದಾದ್ರೆ ಮಾಡರೇಟ್, ಮಧ್ಯಮ ಅಂತ ಹೇಳ್ಬೋದು. ಸೊ ಕ್ಯಾಪಿಟಲ್ ಗೇನ್ಸ್ ಇಲ್ಲಿ ಅನ್ವಯಿಸುತ್ತೆ. ಆದ್ರೂ SGB ಗಳನ್ನ 8 ವರ್ಷಗಳ ಕಾಲ ಇಟ್ಕೊಂಡ್ರೆ ಟ್ಯಾಕ್ಸ್ ಫ್ರೀ ಮೆಚುರಿಟಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ನೋಡೋದಾದ್ರೆ ಹೈ ಇದೆ. ಅಂದ್ರೆ ಡಿಜಿಟಲ್ ಆಪ್ ಆಗಿರ್ಬೋದು, ಜ್ಯುವೆಲ್ರಿಗಳ ಮೂಲಕ ತಕ್ಷಣವೇ ಲಿಕ್ವಿಡೇಟ್ ಮಾಡಬಹುದು. ಹಾಗಾಗಿ ಇದರಿಂದ ಯಾವುದೇ ರೆಗ್ಯುಲರ್ ಕ್ಯಾಶ್ ಫ್ಲೋ ಸಿಗೋದಿಲ್ಲ. ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ. ಸೊ ಇವತ್ತು 100 ಗ್ರಾಮ್ ಚಿನ್ನವನ್ನ
ಸೇಫ್ ಆಗಿ ನೀವು ಲಾಕ್ ಮಾಡಿ ಇಡಿ ಸ್ನೇಹಿತರೆ. ಅದೇ ನಿಮ್ಗೆ 10 ವರ್ಷಗಳ ನಂತರ ಕೂಡ ಅದೇ ಕರಾರುವಕ್ಕಾಗಿ ಅದೇ 100 ಗ್ರಾಮ್ ಚಿನ್ನವಾಗಿರುತ್ತೆ. ಅದು ಯಾರನ್ನೂ ಕೂಡ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ಜೊತೆಗೆ ಪ್ರಾಡಕ್ಟ್ ಗಳನ್ನ ಸ್ಪಷ್ಟಿಸಿಲ್ಲ, ಆದ್ರೂ ಸೇಲ್ಸ್ ಅನ್ನ ಬೆಳೆಸಿಲ್ಲ. ಸೊ ಹಾಗಾಗಿ ಆರ್ಥಿಕ ಅರಾಜಕತೆಯ ವಿರುದ್ಧ ಚಿನ್ನ ಒಂದು ವರ್ಲ್ಡ್ ಕ್ಲಾಸ್ ಇನ್ಶೂರೆನ್ಸ್ ಪಾಲಿಸಿ ಅಂತಾನೆ ಹೇಳ್ಬೋದು. ಸೊ ಸೇಫ್ಟಿಗಾಗಿ ನಿಮ್ಮ ಒಂದು ಪೋರ್ಟ್ಫೋಲಿಯೋದ 5% ಇಂದ 10% ಭಾಗವನ್ನ ನೀವಿಲ್ಲಿ ಇಡಬಹುದು ಸ್ನೇಹಿತರೆ. ಆದ್ರೆ ಇದು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತೆ ಅಂತ ನಿಮಗೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ನೇಹಿತರೆ, ರ್ಯಾಂಕ್ 5 ಅಂತ ಬಂದಾಗ ಯಾವ್ದಪ್ಪ ಇದೆ? PPF ಆಗಿರ್ಬೋದು, EPF ನಂತಹ ಸರ್ಕಾರಿ ಬೆಂಬಲಿತ ಸೇವಿಂಗ್ಸ್ ಗಳಿದೆ. ಹೌದು, ಇನ್ವೆಸ್ಟರ್ಸ್ ಗಳು ಇದರ ಒಂದು ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಅನ್ನ ಇಷ್ಟಪಡ್ತಾರೆ. ಆದ್ರೆ ಇದು ನಿಮ್ಮ ದುಡ್ಡನ್ನ ವರ್ಷಗಳ ಕಾಲ ಕತ್ತಲ ಕೋಣೆಯಲ್ಲಿ ಲಾಕ್ ಮಾಡುತ್ತೆ. ಸೊ ನೋಡಿ, ಒಂದು ಟೇಬಲ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ವೈಪೌಟ್ ರಿಸ್ಕ್ ಬಂದು 0 ಆಗಿರುತ್ತೆ. ಅಂದ್ರೆ ನೇರವಾಗಿ ಭಾರತ ಸರ್ಕಾರದ ಬೆಂಬಲಿತ ಆಗಿರೋದ್ರಿಂದ ಯಾವುದೇ ಟೆನ್ಷನ್ ಇಲ್ಲ. ಇನ್ನು ಗ್ರೋತ್ ಅಂತ ಬಂದಾಗ ಡಿಸೆಂಟ್ ಗ್ರೋತ್ ಅಂತ ಹೇಳ್ಬೋದು. 7.1% ಇಂದ 8.15% ವರೆಗಿದೆ. ಸೊ ಇನ್ಫ್ಲೇಷನ್ ಅನ್ನ ಸ್ವಲ್ಪ ಮಟ್ಟಿಗೆ ಮೀರಿಸಿ ಮೈನರ್ ಪಾಸಿಟಿವ್ ರಿಯಲ್ ರಿಟರ್ನ್ಸ್ ಅನ್ನ ಇಲ್ಲಿ ನಿಮ್ಗೆ ಕೊಡುತ್ತೆ. ಇನ್ನು ಟ್ಯಾಕ್ಸ್ ಎಫಿಷಿಯನ್ಸಿ ನೋಡೋದಾದ್ರೆ ಎಕ್ಸಲೆಂಟ್. ಅಂದ್ರೆ ಇಲ್ಲಿ ನಿಮ್ಗೆ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ, ಜೊತೆಗೆ ಮೆಚುರಿಟಿ ಅಮೌಂಟ್ ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಇನ್ನು ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ನೋಡೋದಾದ್ರೆ ತುಂಬಾ ಪುವರ್ ಅಂತ ಹೇಳ್ಬೋದು. ಅಂದ್ರೆ PPF ಬಂಡವಾಳವನ್ನ 15 ವರ್ಷಗಳ ಕಾಲ ಲಾಕ್ ಮಾಡುತ್ತೆ. ಅಂದ್ರೆ ನೀವು ಹಾಕಿರುವಂತ ಏನ್ ಇನ್ವೆಸ್ಟ್ಮೆಂಟ್ ಇರುತ್ತೋ ಅದನ್ನ ಲಾಕ್ ಮಾಡುತ್ತೆ. EPF ನಿಮ್ಮ ರಿಟೈರ್ಮೆಂಟ್ ಅಥವಾ ಜಾಬ್ ಸ್ಟೇಟಸ್ಗೆ ಲಿಂಕ್ ಆಗಿರುತ್ತೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ. ಸೊ ನೀವು PPF ನಲ್ಲಿ 15 ವರ್ಷಗಳ ಕಾಲ ಪ್ರತಿ ವರ್ಷ ಮ್ಯಾಕ್ಸಿಮಮ್ 1.5 ಲಕ್ಷವನ್ನ ಅಂದ್ರೆ 7.1% ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಸುಮಾರು 40,60,000 ಸಿಗುತ್ತೆ. ಅದೇ 1.5 ಲಕ್ಷ ಅಂದ್ರೆ 1.5 ಲಕ್ಷವನ್ನ ತಿಂಗಳಿಗೆ 12,500 ರೂಪಾಯಿ SIP ಅಂತ ಮಾಡಿದ್ರೆ ವಾರ್ಷಿಕ 12% ಬಡ್ಡಿ ದರದಲ್ಲಿ ಬೆಳೆಯುವಂತ ಒಂದು ಈಕ್ವಿಟಿ ಫಂಡ್ ಹಾಕಿದ್ರೆ ನೀವು ಸರಿ ಸುಮಾರು 63 ಲಕ್ಷವನ್ನ ತಲುಪ್ತೀರಾ. ಅಂದ್ರೆ 40,60,000 ಎಲ್ಲಿ, 63 ಲಕ್ಷ ಎಲ್ಲಿ? ಅಂದ್ರೆ ಇಲ್ಲಿ ನಿಮಗೆ 22 ಲಕ್ಷಕ್ಕೂ ಹೆಚ್ಚು ಬೃಹತ್ ನಷ್ಟ ಆಗುತ್ತೆ. ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ. ಸೊ ಹಾಗಾಗಿ ಸ್ನೇಹಿತರೆ, PPF ಆಗಿರ್ಬೋದು, EPF ಅನ್ನ ಕೇವಲ ನಿಮ್ಮ ಒಂದು ಪೋರ್ಟ್ಫೋಲಿಯೋದ ಡಿಫೆನ್ಸಿವ್ ಸೇಫ್ಟಿ ಆಗಿ ಯೂಸ್ ಮಾಡಿ ಸ್ನೇಹಿತರೆ. ಅದನ್ನೇ ನಿಮ್ಮ ಒಂದು ಪ್ರೈಮರಿ ವೆಲ್ತ್ ಇಂಜಿನ್ ಆಗಿ ಬಳಸೋದಕ್ಕೆ ಹೋಗ್ಬೇಡಿ. ಇನ್ನು ರ್ಯಾಂಕ್ 6ನೇದು ಅಂತ ಬಂದಾಗ ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರೆಕರಿಂಗ್ ಡೆಪಾಸಿಟ್ಸ್ ಬರುತ್ತೆ. ಅಂದ್ರೆ ಮಧ್ಯಮ ವರ್ಗದ ಒಂದು ಕಂಫರ್ಟ್ ಝೋನ್ ಅಂತಾನೆ ಹೇಳ್ಬೋದು, ಮಿಡಿಲ್ ಕ್ಲಾಸ್ ನವರಿಗೆ ಎಸ್ಪೆಷಲಿ. ಅಂದ್ರೆ ಎಲ್ಲರ ಒಂದು ಟ್ರೆಡಿಷನಲ್ ಫೇವರೇಟ್ ಆಗಿರುತ್ತೆ ಫಿಕ್ಸ್ಡ್ ಡೆಪಾಸಿಟ್. ಸೊ ಇದು ನಿಮಗೆ ಒಂದು ಒಳ್ಳೆ ನಿದ್ದೆ ಬರುವಂತ ಗ್ಯಾರಂಟಿಯನ್ನ ಕೊಡುತ್ತೆ. ಆದ್ರೆ ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ ನಿಜವಾದ ಗ್ರೋತ್ ಸಿಗದಂತೆ ಹಸಿವಿನಿಂದ ಸಾಯಿಸುತ್ತೆ. ಯಾಕೆ ಅನ್ನೋದನ್ನ ಹೇಳ್ತೀನಿ, ವಿತ್ ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನೋಡಿ. ಸೊ ಇಲ್ಲಿ ನಿಮಗೆ ವೈಪೌಟ್ ರಿಸ್ಕ್ ಬಂದು ತುಂಬಾ ಲೋ ಇದೆ. ಸೊ ಇಲ್ಲಿ ನಿಮಗೆ DICGC ಪ್ರತಿ ಬ್ಯಾಂಕ್ಗೆ 5 ಲಕ್ಷದವರೆಗಿನ ಡೆಪಾಸಿಟ್ ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ನಿಮಗೆ 5 ಲಕ್ಷದವರೆಗೆ ಮಾತ್ರ ಪ್ರೊಟೆಕ್ಷನ್ ಸಿಗುವಂತದ್ದು. ಇನ್ನು ಗ್ರೋತ್ ಅಂತ ಬಂದಾಗ ಒಂದು ಮೀಡಿಯಂ ಸಾಧಾರಣ ಅಂತ ಹೇಳ್ಬೋದು, 6.5% ಇಂದ 7.5% ವರೆಗೆ. ಸೊ ಕಷ್ಟಪಟ್ಟು ರಿಯಲ್ ರಿಟೇಲ್ ಇನ್ಫ್ಲೇಷನ್ ಅನ್ನ ಇದು ಮ್ಯಾಚ್ ಮಾಡುತ್ತೆ ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದುಳಿಯುತ್ತೆ, ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ. ಇನ್ನು ಟ್ಯಾಕ್ಸ್ ಎಫಿಷಿಯನ್ಸಿ ಅಂತ ಬಂದಾಗ ತುಂಬಾ ಕಳಪೆ. ಅಂದ್ರೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಬಡ್ಡಿ ನೇರವಾಗಿ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಗೆ ಆಡ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು 30% ವರೆಗೆ ಬ್ರಾಕೆಟ್ ನಲ್ಲಿ ಇದ್ರೆ ಇಲ್ಲಿ ನಿಮಗೆ 7.5% FD ರಿಟರ್ನ್ಸ್ ಟ್ಯಾಕ್ಸ್ ಕಟ್ಟದ ಮೇಲೆ ವಾಸ್ತವವಾಗಿ ನಾವು ನೋಡೋದಾದ್ರೆ 5.3% ಗಿಂತ ಕೆಳಗಿಳಿಯುತ್ತೆ ಸ್ನೇಹಿತರೆ. ಇನ್ನು ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ನೋಡೋದಾದ್ರೆ ಹೈ ಇದೆ. ಹೌದು, ಯಾವಾಗ ಬೇಕಾದ್ರೂ ನೀವು ಬ್ರೇಕ್ ಮಾಡಬಹುದು. ಜೊತೆಗೆ ಸಾಮಾನ್ಯವಾಗಿ 0.5% ಇಂದ 1% ವರೆಗೆ ಸಣ್ಣ ಪೆನಾಲ್ಟಿ ಕಾಸ್ಟ್ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ನೋಡಿ ಚಿಕ್ಕದಾಗಿ. ಸೊ 7.5% ದರದಲ್ಲಿ FD ಯಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿ ನಿಮಗೆ 7.5% ಬಡ್ಡಿ ಸಿಗುತ್ತೆ. ಹೌದಾ? ಸೊ ನೀವು 30% ಟ್ಯಾಕ್ಸ್ ಬ್ರಾಕೆಟ್ ನಲ್ಲಿದ್ರೆ ನಿಮಗೆ 2,250 ರೂಪಾಯಿ ಅದನ್ನ ತೆಗೆದುಕೊಳ್ಳುತ್ತೆ. ಸೊ ನಿಮ್ಮ ಕೈಯಲ್ಲಿ ಎಷ್ಟು ಉಳಿಯುತ್ತೆ ಹೇಳಿ? 5,250 ರೂಪಾಯಿ. ಸೊ ರಿಯಲ್ ಕಾಸ್ಟ್ ಆಫ್ ಲಿವಿಂಗ್ ಇನ್ಫ್ಲೇಷನ್ 6% ಆಗಿದ್ರೆ ನಿಮ್ಮ ನಿಜವಾದ ಪರ್ಚೇಸಿಂಗ್ ಪವರ್ ಜಸ್ಟ್ 750 ರೂಪಾಯಿಗಿಂತ ಕಡಿಮೆ ಆಗಿದೆ ಅನ್ನೋದು ಅರ್ಥ ಬರುತ್ತೆ. ಇನ್ನು ಸ್ನೇಹಿತರೆ, ರ್ಯಾಂಕ್ 7 ಅಂತ ಬಂದಾಗ
ಕ್ಯಾಶ್ ನ ತಗೋತೀನಿ. ಅಂದ್ರೆ ಸೈಲೆಂಟ್ ಆಗಿ ಸಂಪತ್ತು ಕೊಲ್ಲುವಂತ ಶತ್ರು ಅಂತ ನಾವು ಹೇಳ್ತೀವಿ. ಅಂದ್ರೆ ಅತಿ ಕೆಳಮಟ್ಟದಲ್ಲಿರುವಂತ ರ್ಯಾಂಕ್ ಅಂತಂದ್ರೆ ಇದೆ. ಸೊ ಕ್ಯಾಶ್ ಅಂತ ಹೇಳ್ತೀವಿ. ಯಾಕೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಸ್ಟ್ಯಾಂಡರ್ಡ್ ಸೇವಿಂಗ್ಸ್ ಅಕೌಂಟ್ ಅಥವಾ ಲಾಕರ್ ನಲ್ಲಿ 5 ಲಕ್ಷ ಇಟ್ರೆ ಆ ಒಂದು ನಂಬರ್ ಹಾಗೆ ಇರೋದ್ರಿಂದ ದುಡ್ಡು ಸೇಫ್ ಆಗಿದೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ. ಆದ್ರೆ ಇನ್ಫ್ಲೇಷನ್ ಸೈಲೆಂಟ್ ಆಗಿ ಪ್ರತಿದಿನ ಅದನ್ನ ನಾಶ ಮಾಡ್ತಾ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ನಾ ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ನೀವು ಕ್ಯಾಶ್ ಅನ್ನ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ವೈಪೌಟ್ ರಿಸ್ಕ್ ಬಂದು ನಿಮಗೆ ಅಬ್ಸಲ್ಯೂಟ್ಲಿ 0 ಆಗಿರುತ್ತೆ. ಸೊ ನಿಮ್ಮ ಬ್ಯಾಲೆನ್ಸ್ ರಾತ್ರೋರಾತ್ರಿ ಇದ್ದಕ್ಕಿದ್ದಂತೆ ಮಾಯ ಆಗಲ್ಲ. ಸೊ ಬೆಳವಣಿಗೆ ಅಂತ ಬಂದಾಗ ಟೆರಿಬಲ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಿಮಗೆ -3 ಇಂದ -4 ರಿಯಲ್ ರಿಟರ್ನ್ಸ್ ಅನ್ನ ಕೊಡುತ್ತೆ. ಸೊ ಅಕೌಂಟ್ಗಳು ಸುಮಾರು 3% ಕೊಡುತ್ತೆ. ಆದ್ರೆ ನೈಜ ಭಾರತೀಯ ಇನ್ಫ್ಲೇಷನ್ ನೋಡಿದ್ರೆ 7 ರಿಂದ 8% ಇದೆ. ನೀವೇ ಲೆಕ್ಕಾಚಾರ ಹಾಕಿ. ಇನ್ನು ಟ್ಯಾಕ್ಸ್ ಎಫಿಷಿಯನ್ಸಿ ಅಂತ ಬಂದಾಗ ಕಂಪ್ಲೀಟ್ ಪುವರ್ ಆಗಿದೆ. ಸೊ 10,000ಕ್ಕಿಂತ ಹೆಚ್ಚು ಗಳಿಸಿದ ಯಾವುದೇ ಬಡ್ಡಿ ನಿಮ್ಮ ಒಂದು ಇನ್ಕಮ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಗೆ ಒಳಪಡುತ್ತೆ. ಸೊ ಅಲ್ಲೂ ಕೂಡ ಟ್ಯಾಕ್ಸ್ ಡಿಡಕ್ಷನ್ ಇದ್ದೇ ಇರುತ್ತೆ. ಇನ್ನು ಲಿಕ್ವಿಡಿಟಿ ಆಗಿರ್ಬೋದು, ಕ್ಯಾಶ್ ಫ್ಲೋ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಿಮಗೆ ಇನ್ಸ್ಟೆಂಟ್ ಅಂತ ಹೇಳ್ಬೋದು. ಅಂದ್ರೆ ATM ನಲ್ಲಿ 30 ಸೆಕೆಂಡ್ ಅಲ್ಲಿ ನಿಮಗೆ ದುಡ್ಡು ಕೈಗೆ ಸಿಕ್ಬಿಡುತ್ತೆ. ಅಷ್ಟೇ ಇರುವಂತದ್ದು ಒಂದು ಬೆನಿಫಿಟ್ ಅಂತ ಬಂದಾಗ. ಇನ್ನು ಯೂನಿಟ್ ಎಕನಾಮಿಕ್ಸ್ ಲಾಜಿಕ್ ಬಗ್ಗೆ ಹೇಳೋದಾದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 10 ವರ್ಷಗಳ ಹಿಂದೆ 40 ರೂಪಾಯಿ ಇದ್ದಂತ ಒಂದು ಪ್ಲೇಟ್ ಸ್ಟ್ರೀಟ್ ಫುಡ್ಗೆ ಈಗ ನಾವು ನೋಡಿದ್ರೆ 90 ರೂಪಾಯಿಂದ 100 ರೂಪಾಯಿ ಆಗಿದೆ. ಸೊ ನೀವು ಯಾವುದೇ ಒಂದು ಮಸಾಲೆ ಪುರಿನೋ ಅಥವಾ ಏನೇ ಒಂದು ತಗೊಳ್ಳಿ, 10 ವರ್ಷಗಳ ಹಿಂದೆ ನೀವು 10,000 ಕ್ಯಾಶ್ ಅನ್ನ ಹಾಸಿಗೆಯ ಕೆಳಗೆ ಇನ್ ಕೇಸ್ ಬಚ್ಚಿಟ್ಟಿದ್ರಿ ಅಂತಂದ್ರೆ ನೀವು ಸಂಪತ್ತನ್ನ ಕಾಪಾಡ್ಕೊಂಡಿರ್ತೀರಾ. ಆದ್ರೆ ಆ ದುಡ್ಡು ಗ್ರೋತ್ ಆಗಿರುತ್ತಾ? ಖಂಡಿತ ಇಲ್ಲ. 10,000 ಇವತ್ತಿಗೂ ಕೂಡ 10,000 ಆಗಿರುತ್ತೆ. ಆದ್ರೆ ನೀವು ನಿಮ್ಮ ಖರೀದಿ ಸಾಮರ್ಥ್ಯದ ಅಂದ್ರೆ ಬೈಯಿಂಗ್ ಪವರ್ ಅರ್ಧದಷ್ಟನ್ನ ಕಳ್ಕೊಂಡಿದ್ದೀರಾ. ಯಾಕಂತಂದ್ರೆ ಎಕಾನಮಿ ಬೆಳೆಯೋದಕ್ಕಿಂತ ವೇಗವಾಗಿ ಕರೆನ್ಸಿ ಪ್ರಿಂಟ್ ಆಗಿದೆ ಅನ್ನುವಂಥದ್ದು ಅರ್ಥ. ಸೊ ಹಾಗಾಗಿ ಸ್ನೇಹಿತರೆ, ಒಂದು 6 ತಿಂಗಳ ಎಮರ್ಜೆನ್ಸಿ ಫಂಡ್ಗೆ ಕ್ಯಾಶ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಅದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆಗಿ ಬಳಸೋದು ಫೈನಾನ್ಷಿಯಲ್ ಸುಸೈಡ್ ಮಾಡ್ಕೊಂಡಂಗೆ. ಸೊ ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನ್ ಮೇಡಮ್? ಸೊ ಶಾರ್ಟ್ ಟರ್ಮ್ ಸೇಫ್ಟಿಗಾಗಿ ಕ್ಯಾಶ್ ಆಗಿರ್ಬೋದು, FD ಗಳನ್ನ ಬಳಸಿ ಸ್ನೇಹಿತರೆ. ಬುಲೆಟ್ ಪ್ರೂಫ್ ರಿಟೈರ್ಮೆಂಟ್ ಗಾಗಿ ನೀವು PPF ಅಥವಾ ಚಿನ್ನವನ್ನ ಯೂಸ್ ಮಾಡಿ. ಸೊ ನೀವು ಕೆಲಸ ಮಾಡ್ತಾ ಇರುವಾಗಲೇ ಪ್ಯಾಸಿವ್ ಆಗಿ ಒಂದು ವೆಲ್ತ್ ಅನ್ನ ಬೆಳೆಸೋದಕ್ಕೆ ನಿಮ್ಮ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಗಳಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿ. ಸೊ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಗಾಗಿ ಹುಡುಕಾಟವನ್ನ ನಡೆಸಿ. ಆದ್ರೆ ನಿಮಗೆ ನಿಜವಾದ ಫೈನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತಂದ್ರೆ ರ್ಯಾಂಕ್ 1 ನಾನು ಹೇಳ್ದೆ ಹೌದಾ, ಪ್ಯಾಸಿವ್ ಪ್ರಾಫಿಟ್ಸ್ ಅನ್ನ ತೆಗೆದುಕೊಳ್ಳಿ ಸ್ನೇಹಿತರೆ. ಅದನ್ನ ಮತ್ತೆ ನಿಮ್ಮ ಸ್ವಂತ ಸ್ಕಿಲ್ಸ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಕೇವಲ ಕನ್ಸ್ಯೂಮರ್ ಆಗೋದಕ್ಕೆ ಹೋಗಬೇಡಿ, ಓನರ್ ಆಗಿ. ಸದ್ಯಕ್ಕೆ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವ ಅಸೆಟ್ ಕ್ಲಾಸ್ ಹೆಚ್ಚಾಗಿದೆ ಕೆಳಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಏನೇ ಡೌಟ್ ಇದ್ರೂ ಕೂಡ ನೇರವಾಗಿ ನೀವು ಕೇಳಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನೇ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.